ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಕೀಲರ ಸಂಘದ ಬೆಂಗಳೂರು ಮುಖ್ಯವಾಗಿ ಬೆಂಗಳೂರಿನಲ್ಲಿ ಪ್ರಾರಂಭವಾಗಿದ್ದು ಅದರ ಶಾಖೆಗಳು ಮೈಸೂರು, ಮಂಡ್ಯ, ತುಮಕೂರು, ಚಿತ್ರದುರ್ಗ, ಕೋಲಾರ ಮತ್ತು ನಮ್ಮ ಹಿರಿಯೂರು ತಾಲೂಕಲ್ಲಿ ಕೆಲವು ತಾಲೂಕುಗಳು ತುಮಕೂರು ಇರ್ಬೋದು, ಸುಮಾರು ತಾಲೂಕುಗಳಲ್ಲಿ ನಾವು ಇದು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತಿನ ದಿವಸ ಏನು ಅಥಣಿಯಲ್ಲಿ ಮಾಡ್ತಾ ಇದ್ದೀವಿ ತಾಲೂಕು ಶಾಖೆಯನ್ನು, ಇದರಿಂದ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳು ತಾಲೂಕಿನಲ್ಲಿ ಇದು ಹಬ್ಬಿ ನಮ್ಮ ಒಂದು ಸಂಘಕ್ಕೆ ಸಹಕಾರ ಕೊಡ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ನಮ್ಮಲ್ಲಿದೆ. ಇವತ್ತು ಈ ಸಭೆ ಸೇರಿದ ಉದ್ದೇಶವೇನೆಂದರೆ, ಕರ್ನಾಟಕ SC/ST ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂಥ ಮುನಿಯಪ್ಪಣ್ಣ ಅವರು ಬಂದು ಇಲ್ಲಿಯ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ ಮತ್ತು ಆ ಆದೇಶದ ಪ್ರತಿಯನ್ನು ನಮಗೆ ನೀಡಿದ್ದಾರೆ. ಮತ್ತು ನಾವು ಸಮಾಜ ಸಲುವಾಗಿ ಮತ್ತು ವಕೀಲರ ಹಿತ ಸಲುವಾಗಿ ಮತ್ತು ಅವರ ಮಾರ್ಗದರ್ಶನದ ಮುಖಾಂತರ ನಾವು ಮುಂದಿನ ಕ್ರಮಗಳನ್ನು ಕೈಗೊಳ್ತೀವಿ ಮತ್ತು ಅನ್ಯಾಯದ ವಿರುದ್ಧ ನಾವು ಪ್ರತಿಭಟನೆ ಯಾವಾಗಲೂ ಮಾಡ್ತಾ ಇರ್ತೀವಿ, ಮುಂದೆ ಮಾಡ್ತಾ ಇರ್ತೀವಿ. ಮತ್ತು ನಾವು SC/ST ಅಡ್ವೊಕೇಟ್ ಸಂಘ ಇದು ಸಾಮಾಜಿಕವಾಗಿ ಎಲ್ಲರಿಗೂ ತಿಳುವಳಿಕೆ ಹೇಳುವಂಥ ಒಂದು ಸಂಘಟನೆ ಆಗುತ್ತೆ. ಸಮಾಜವನ್ನು ಸಮಾಜ ತರಲಿಕ್ಕೆ ಎಲ್ಲ ಪತ್ರಕರ್ತರಿಗೂ ಹೇಳುತ್ತಾ, ಇಂದು ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ SC/ST ಅಡ್ವೊಕೇಟ್ ಅಸೋಸಿಯೇಷನ್ನು ನಮ್ಮ ಅಥಣಿ ಹಾಗೂ ಕಾಗವಾಡ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮುನಿಯಪ್ಪ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಶಾಖೆ ಉದ್ಘಾಟನೆ ಮಾಡಿದ್ದೇವೆ. ಇನ್ನು ಮುಂದೆ ನಮ್ಮ ಎಲ್ಲ ವಕೀಲರು ನಮ್ಮ ರಾಜ್ಯ ಸಮಿತಿ ಯಾವ ಥರ ಹೇಳುತ್ತೆ ಆ ಥರ ನಮ್ಮ ಸಂಘಟನೆ ಒಕ್ಕೂಟಿನಿಂದ ಕೆಲಸ ಮಾಡುತ್ತೇವೆ. ಮತ್ತು ಇದು ಯಾರ ವಿರೋಧವೂ ಸಂಘಟನೆ ಅಲ್ಲ, ಇದು ನಮ್ಮ SC/ST ವಕೀಲರಿಗೆ ಆಗುವ ಅನ್ಯಾಯ ಹಾಗೂ ಅವರಿಗೆ ಆಗುವಂಥ ಧೋರಣೆ ಸಲುವಾಗಿ ನಾವು ವೈಯಕ್ತಿಕವಾಗಿ ಯಾರಿಗೂ ಅನ್ಯಾಯ ಆದರೂ ನಾವು ಹೋರಾಟ ಮಾಡೋ ಸಲುವಾಗಿ ನಮ್ಮ ಸಂಘಟನೆಯನ್ನು ಇವತ್ತು ಪ್ರಾರಂಭಿಸಿದ್ದೇವೆ. ಆದ ಕಾರಣ ನಮ್ಮ ಅಧ್ಯಕ್ಷರಿಗೆ ತುಂಬ ಧನ್ಯವಾದಗಳು ಹೇಳ್ತೇವೆ. ಮುಂದೆ ಹೋಗುವ ವ್ಯಕ್ತಿ ಏನು ನಿಷ್ಪಕ್ಷಪಾತ ಇರುತ್ತೆ ಮತ್ತು ನಮಗ ಬುದ್ಧಿವಂತರು ಖಂಡಿ ಅನ್ನೋದ ತಾವೆಲ್ಲರೂ ಬಂದಿರಿ ಮತ್ತು ರಾಜ್ಯದಿಂದ ಅವರು ನಮ್ಮ ಕರೆಗೆ ಹೋಗೊಟ್ಟು ಅವರು ವಯಸ್ಸಾದ್ರೂ ಅವರಲ್ಲಿ ಉತ್ಸಾಹ ಹೆಂಗದ ಅಂದ್ರೆ ಎಲ್ಲಾನು ಒಕ್ಕಟ್ಟು ಮಾಡ್ತೀನಿ. ಎಲ್ಲ ಕರ್ನಾಟಕದೊಳಗಿರುವಂತ ಬಂಧುಗಳೇ, ಬಾಬಾ ಸಾಹೇಬರ ಸಂವಿಧಾನ ವಿನಾಶಿನ ಅಂಚಿನ ಕಡೆ ಇಂಡೈರೆಕ್ಟ್ ಆಗಿ ನಾವೆಲ್ಲರೂ ಕೂಡಿಸಿ ಸಂವಿಧಾನವನ್ನು ಉಳಿಸ್ಕೋ ಕೆಲಸ ಫಸ್ಟ್ ಕೂಗಿಗೆ ಕರೆ ಕೊಟ್ಟು ನಾವು ಕೊಟ್ಟದಕ್ಕೆ ಬಂದದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತಿದ್ದೇನೆ. ಅಧ್ಯಕ್ಷರೇ, ತಮಗೂ ಒಂದು ನಮ್ಮ ಜೂನಿಯರ್ದಾಗಿ ನಮ್ಮ ಎಲ್ಲ ವಕೀಲರದ್ದು ಒಂದು ನೋವು ಏನಂದ್ರೆ, ನಮಗೇನ್ರೆ ಇಲ್ಲಿ ವಕೀಲರಿಗೆ ಅನ್ಯಾಯ ಆದ್ರೆ ನಾವು ಬೆಂಗಳೂರಲ್ಲಿ ನಮಗಲ್ಲಿ ಹೋರಾಟ ಮಾಡಬೇಕು. ಯಾಕಂದ್ರೆ ನಮ್ಗೆ ಇಲ್ಲಿಯವ್ರು ಯಾರು ನಮ್ಗೆ ಹೋರಾಟ ಮಾಡಲ್ಲ ನಮ್ಮ ವಕೀಲರು ಅಂತೇಳಿ ನಾವು ನಿಮ್ಮ ಉಡಿಯಲ್ಲಿ ಬಂದು ಬಿಡ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ಎಲ್ಲ ಒಂದೊಂದು ವಕೀಲರಿಗೆ ತುಂಬಾ ನೋವಿದೆ. ಸರ್ ಹೇಳಿದಾಗ ಈ ಸಂಘಟನೆ 20 ವರ್ಷ ಮಾಡ್ಕೊತ ಹೋದ್ರಿಗೆ ಆಗಿರ್ಲಿಲ್ಲ, ಆದ್ರೂ ಈಗ ನಾವೆಲ್ಲರೂ ಕೂಡಿ ನಾವು ಒಂದು ಸಂಘಟನೆ ಮಾಡಿದ್ದೆ ಅಧ್ಯಕ್ಷರೇ. ನಮ್ಗೇನ್ರ ನೋವಾದ್ರೆ ನೀವು ಹೇಳಿ, ನಿಮ್ಗೇನ ನೋವಾದ್ರೆ ನಾವು ಇಲ್ಲಿ ಪ್ರೊಟೆಕ್ಟ್ ಮಾಡ್ತೀವಿ ವಕೀಲರೆ. ಯಾಕಂದ್ರೆ ಇಲ್ಲಿ ಎಂತ ಒಂದೊಂದು ಜಾತಿ ವ್ಯವಸ್ಥೆ ಇದೆ ಅಂದ್ರೆ, ಬೇರೆ ಜಾತಿಯವ್ರಿಗೆ ಎಲ್ಲೇ ಆದದ್ದು ಒಂದು ಘಟನೆ ಇಲ್ಲಿ ಸ್ಟ್ರೈಕ್ ಮಾಡ್ತಾರೆ, ಅಥಣಿ ಬೈಕಾಟ್ ಮಾಡ್ತಾರೆ. ಅದೇ ಇಲ್ಲೇ ಎಷ್ಟೋ ಮಂದಿ ವಕೀಲರಿಗೆ ಅನ್ಯಾಯ ಆದ್ರೆ ಯಾರು ಸ್ಟ್ರೈಕ್ ಮಾಡಲ್ಲ. ಅದರಲ್ಲೂ ಈ ಸಮುದಾಯದ ಸ್ಟ್ರೈಕ್ ಮಾಡಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಅದಕ್ಕೆ ಅಧ್ಯಕ್ಷರು ಏನ್ ಮಾಡ್ತಾರೆ, 5 ಮಂದಿ ಕಮ್ಮಿ ಒಂದನ್ನು ನೋವಿಲ್ಲ, ಇದೆಲ್ಲಾ ತಾಲೂಕಿನೊಳಗೆ ನೋವು. ಮತ್ತ ಈ ನ್ಯಾಯಾಂಗ ವ್ಯವಸ್ಥೆ ಒಳಗೆ ತಾರತಮ್ಯ ಆಗಲ್ಲ ತಾವು